ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀ ಬಾಣ ಬಾಧೆಯಿಂದ ತನಗೆ ಮಾತಾಡುವ ಶಕ್ತಿಯಿಲ್ಲವೆಂದು ಹೇಳಿದ ಭೀಷ್ಮನಿಗೆ ಕೃಷ್ಣನು ಶರೀರದಾರ್ಢ್ಯವುಂಟಾಗುವಂತೆ ಅನುಗ್ರಹಿಸಿದುದು. ಆ ದಿನದ ಸಾಯಂಕಾಲದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದುದು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮಾರ್ಥಯುಕ್ತವಾದ ಕೃಷ್ಣನ ವಾಕ್ಯವನ್ನು ಕೇಳಿ ಭೀಷ್ಮನು ಬದ್ಧಾಂಜಲಿಯಾಗಿ ಅವನನ್ನು ಕುರಿತು, ಓ ಲೋಕನಾಥ, ಮಹಾಬಾಹು, ಮಂಗಳ ಸ್ವರೂಪ, ನಾರಾಯಣ, ಅಚ್ಯುತ, ನಿನ್ನ ಮಾತುಗಳನ್ನು ಕೇಳಿ ನಾನು ಸಂತೋಷ ಸಾಗರದಲ್ಲಿ ಮುಳುಗಿದಂತಾದೆನು. ಆದರೆ ನಿನ್ನ ಸನ್ನಿಧಿಯಲ್ಲಿ ನನ್ನ ವಿಜ್ಞಾಪನೆಯೊಂದುಂಟು. ಬಾಯಿಂದ ಕೇಳತಕ್ಕ ಸಮಸ್ತವು ನಿನ್ನ ವಾಗ್ರೂಪವಾದ ವೇದದಲ್ಲಿ ಅಡಗಿವೆ. ಇಹಲೋಕದಲ್ಲಿಯೂ ಧೀಮಂತರಿಗೆ ಹಿತಕರವಾದ ಪರಲೋಕದಲ್ಲಿಯೂ ನಡೆದುದು, ಮುಂದೆ ನಡೆಯಬೇಕಾದುದು ಇವೆಲ್ಲ ನಿನ್ನಿಂದಲೇ ಆಗಬೇಕು. ನಿನ್ನ ಮುಂದೆ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಕುರಿತು ಬಾಯೆತ್ತಿ ಮಾತನಾಡುವವನು ದೇವೇಂದ್ರನ ಮುಂದೆ ದೇವಲೋಕದ ವಿಚಾರವನ್ನೆಲ್ಲ ಅವನಿಗೆ ಹೇಳಿ ತಿಳಿಸುವವನಂತೆ ಹಾಸ್ಯಾಸ್ಪದನಾಗುವನು. ಓ ಮಧುಸೂದನ, ಈಗಲಾದರೂ ನನ್ನ ದೇಹವೆಲ್ಲ ಬಾಣ ವ್ರಣಗಳಿಂದ ಜರ್ಜರಿತವಾಗಿ ಮನಸ್ಸು ಸ್ಥಿಮಿತವಿಲ್ಲದೆ ತತ್ತಳಿಸುತ್ತಿದೆ. ಅವಯವಗಳೆಲ್ಲ ಸೋತು ಹೋಗುತ್ತಿವೆ. ಬುದ್ಧಿಗೆ ವಿಕಾಸವೇ ತೋರದಂತಿದೆ. ಮಾತಾಡುವುದಕ್ಕೆ ಸ್ವಲ್ಪವಾದರೂ ನನ್ನ ಪ್ರತಿಭೆಯು ಓಡುವಂತಿಲ್ಲ. ವಿಷಾಗ್ನಿಗಳಿಗೆ ಸಮಾನಗಳಾದ ಬಾಣಗಳಿಂದ ಬಾಧೆ ಪಡುತ್ತಿರುವ ನನಗೆ ದೇಹದ ತ್ರಾಣವು ಕುಂದುತ್ತಾ ಬಂದು ಪ್ರಾಣಗಳು ನನ್ನನ್ನು ಬಿಟ್ಟು ಹೋಗುವ ಆತುರದಲ್ಲಿವೆ. ಮರ್ಮಸ್ಥಾನಗಳೆಲ್ಲವೂ ತತ್ತರಗೊಂಡಿವೆ. ಮನಸ್ಸು ಭ್ರಾಂತಿಗೊಳ್ಳುತ್ತಿದೆ. ದೇಹ ದುರ್ಬಲತೆಯಿಂದ ನಾಲಿಗೆ ತೊದಲುತ್ತಿದೆ. ಈ ಸ್ಥಿತಿಯಲ್ಲಿ ನಾನು ಏನನ್ನು ತಾನೇ ಹೇಳಬಲ್ಲೆನು? ಆದುದರಿಂದ ಓ ಮಹಾಬಾಹು, ಯಾದವ ಕುಲವರ್ಧನ, ನನ್ನಲ್ಲಿ ಪ್ರಸನ್ನನಾಗಿ ನನ್ನನ್ನು ಕ್ಷಮಿಸು. ನಾನು ಯಾವ ಮಾತನ್ನು ಆಡಲಾರನು. ಇದಲ್ಲದೆ ಸರ್ವಜ್ಞನಾದ ನಿನ್ನ ಮುಂದೆ ಬಾಯೆತ್ತಿ ಮಾತಾಡಲು ಬೃಹಸ್ಪತಿಯಾದರೂ ಅಂಜುವನು. ಈಗ ನನಗೆ ಆಕಾಶವಾಗಲಿ ದಿಕ್ಕುಗಳಾಗಲಿ ಭೂಮಿಯಾಗಲಿ ಯಾವುದೊಂದು ತಿಳಿಯುವ ಹಾಗೆಯೇ ಇಲ್ಲ. ನಿನ್ನ ಅನುಗ್ರಹ ಬಲವೊಂದರಿಂದಲೇ ನಾನು ಇದುವರೆಗೆ ಬದುಕಿರುವೆನು. ಆದುದರಿಂದ ದೇವ, ಧರ್ಮರಾಜನಿಗೆ ತಿಳಿಸಬೇಕಾದ ಹಿತವಾದಗಳನ್ನೆಲ್ಲ ನಿನ್ನ ಬಾಯಿಂದಲೇ ತಿಳಿಸು. ನೀನು ವೇದಗಳಿಗೂ ವೇದವು, ಶಾಸ್ತ್ರಗಳಿಗೂ ನೀನೇ ಶಾಸ್ತ್ರವು. ಲೋಕಕರ್ತನೂ ಶಾಶ್ವತನೂ ಆದ ನೀನೇ ಇರುವಾಗ ಗುರುವಿನ ಮುಂದೆ ಶಿಷ್ಯನು ಉಪದೇಶಕ್ಕೆ ಆರಂಭಿಸುವಂತೆ ನನ್ನಂತಹವನು ಹೇಗೆ ತಾನೇ ಬಾಯೆತ್ತಿ ಮಾತಾಡಬಲ್ಲನು ಎಂದನು. ಅದಕ್ಕೆ ಆ ಕೃಷ್ಣನು, ಓ ಮಹಾತ್ಮ, ಕೌರವ ಧುರಂಧರನೆನಿಸಿಕೊಂಡು ಮಹಾಸತ್ವವೂ ವೀರ್ಯವೂ ಉಳ್ಳವನಾಗಿ ಸಮಸ್ತ ವಿಷಯಗಳನ್ನು ತಿಳಿದಿರುವ ನಿನ್ನಂತಹವನ ಬಾಯಿಂದ ಇಂತಹ ಮಾತುಗಳು ಹೊರಡುವುದು ಯುಕ್ತವೇ? ಅದು ಹಾಗಿರಲಿ. ಈಗ ನೀನು ಬಾಣದ ಪೆಟ್ಟಿನಿಂದ ನಿನಗಿರುವ ಬಾಧೆಯನ್ನು ಕುರಿತು ಹೇಳಿದೆಯಲ್ಲವೇ? ಆ ವಿಷಯದಲ್ಲಿ ನಾನು ನಿನಗೆ ಒಂದು ವರವನ್ನು ಕೊಡುವೆನು. ಪ್ರತಿಗ್ರಹಿಸು. ನಿನಗೆ ಇನ್ನು ಮೇಲೆ ಆ ಬಾಧೆಯಾಗಲಿ, ಬಳಲಿಕೆಯಾಗಲಿ, ಮೂರ್ಛೆಯಾಗಲಿ, ತಾಪವಾಗಲಿ, ಸಂಕಟವಾಗಲಿ ಯಾವುದೂ ಇಲ್ಲದಂತಾಗಲಿ. ನಿನಗೆ ಇನ್ನು ಮೇಲೆ ಹಸಿವು ಬಾಯಾರಿಕೆಗಳು ತೋರದಿರಲಿ. ನಿನಗೆ ಸಮಸ್ತ ಜ್ಞಾನಗಳು ಬುದ್ಧಿಗೆ ಸ್ಫುರಿಸಲಿ. ನಿನ್ನ ಬುದ್ಧಿಗೆ ಸ್ವಲ್ಪ ಮಾತ್ರವೂ ಕುಂದು ತೋರದಿರಲಿ. ಮೇಘಾವರಣದಿಂದ ಮುಕ್ತನಾದ ಚಂದ್ರನಂತೆ ನಿನ್ನ ಮನಸ್ಸು ರಜಸ್ತಮೋ ಗುಣಗಳ ಸಂಪರ್ಕವಿಲ್ಲದೆ ಕೇವಲ ಸತ್ವದಲ್ಲಿ ನೆಲೆಗೊಂಡಿರಲಿ. ಧರ್ಮಾರ್ಥಗಳಲ್ಲಿ ಯಾವುದನ್ನು ಕುರಿತು ನೀನು ಚಿಂತಿಸಿದರೂ ಅದು ನಿನ್ನ ಬುದ್ಧಿಗೆ ಆಗಾಗಲೇ ಭಾಸಿಸಲಿ. ಓ ರಾಜಶಾರ್ದೂಲ, ಈ ಲೋಕದೊಳಗಣ ಚತುರ್ವಿಧ ಪ್ರಾಣಿ ವರ್ಗಗಳ ವಿಚಾರವನ್ನು ಜ್ಞಾನ ಚಕ್ಷುಸ್ಸಿನಿಂದಲೇ ನೀನು ಸಾಕ್ಷಾತ್ಕರಿಸಬಲ್ಲ ಶಕ್ತಿಯನ್ನು ನಿನಗೆ ಕೊಡುವೆನು. ಮೀನು ನೀರಿನೊಳಗೆ ಹೇಗೋ ಹಾಗೆ ನೀನು ಪರೋಕ್ಷದಲ್ಲಿರುವ ಸಮಸ್ತವನ್ನು ಕಾಣಬಲ್ಲವನಾಗುವೆ ಎಂದನು. ಓ ಜನಮೇಜಯ ರಾಜ, ಈ ಮಾತು ಕೃಷ್ಣನ ಬಾಯಿಂದ ಹೊರಟೊಡನೆ ಅಲ್ಲಿದ್ದ ವ್ಯಾಸಾದಿ ಮಹರ್ಷಿಗಳೆಲ್ಲರೂ ವೇದವಾಕ್ಯಗಳಿಂದ ಕೃಷ್ಣನನ್ನು ಸ್ತುತಿಸಿದರು. ಆಗ ಶ್ರೀಕೃಷ್ಣನು ಪಾಂಡವರು ಭೀಷ್ಮನು ಇದ್ದ ಕಡೆಯಲ್ಲಿ ಆಕಾಶದಿಂದ ಎಲ್ಲ ಋತುಗಳಿಗೆ ಸಂಬಂಧಪಟ್ಟ ವಿವಿಧ ಪುಷ್ಪಗಳ ವರ್ಷವು ಸುರಿಯಿತು. ದೇವವಾದ್ಯಗಳು ಮೊಳಗಿದವು. ಅಪ್ಸರಸ್ಸುಗಳು ಗಾನ ನರ್ತನಗಳನ್ನು ಮಾಡಿದರು. ಆ ಕಾಲದಲ್ಲಿ ಅಹಿತವೂ ಅನಿಷ್ಟವೂ ಆದುದೊಂದು ಕಾಣದೆ ಸುಗಂಧ ಮಾರುತವು ಶುಭಕರವಾಗಿ ಬೀಸತೊಡಗಿತು. ದಿಕ್ಕುಗಳು ಪ್ರಸನ್ನವಾದವು. ಮೃಗ ಪಕ್ಷಿಗಳೆಲ್ಲ ಉಲ್ಲಾಸದಿಂದ ಕೂಗುತ್ತಾ ಅತ್ತಿತ್ತ ಸಂಚರಿಸಿದವು. ಇವೆಲ್ಲವೂ ನಡೆದ ಒಂದು ಮುಹೂರ್ತ ಕಾಲಕ್ಕೆಲ್ಲ
ಭಗವಂತನಾದ ಸೂರ್ಯನು ಪಶ್ಚಿಮ ದಿಕ್ಕಿನ ಕೊನೆಯಲ್ಲಿ ಒಂದು ವನಾಂತದಲ್ಲಿ ಕಾಣುವ ಬೆಂಕಿಯ ಉಂಡೆಯಂತೆ ಗೋಚರಿಸಿದನು. ಅಲ್ಲಿ ನೆರೆದ ಮಹರ್ಷಿಗಳೆಲ್ಲರೂ ಸಾಯಂಕಾಲವಾದುದನ್ನು ತಿಳಿದು ಮೇಲೆದ್ದು ನಿಂತು ಶ್ರೀಕೃಷ್ಣನನ್ನು, ಭೀಷ್ಮನನ್ನು, ಯುಧಿಷ್ಠಿರನನ್ನು ಕುರಿತು ತಾವು ಸಂಧ್ಯೋಪಾಸನೆಗೆ ಹೋಗಲು ಅನುಮತಿಯನ್ನು ಕೇಳಿದರು. ಆಗ ಕೃಷ್ಣನು, ಪಾಂಡವರು, ಸಾತ್ಯಕಿ, ಸಂಜಯ, ಕೃಪಾದಿಗಳು ಅವರಿಗೆ ಪ್ರಣಾಮ ಮಾಡಿ ಮನ್ನಿಸಿದರು. ಧರ್ಮಜ್ಞರಾದ ಅವರೆಲ್ಲರೂ ತಿರುಗಿ ನಾಳೆ ಬಂದು ಸೇರುವುದಾಗಿ ಹೇಳಿ ಅಲ್ಲಿಂದ ಹೊರಟರು. ಆಮೇಲೆ ಕೃಷ್ಣನು, ಪಾಂಡವರು ಭೀಷ್ಮನ ಅನುಜ್ಞೆಯನ್ನು ಪಡೆದು ಅವನನ್ನು ಪ್ರದಕ್ಷಿಣವಾಗಿ ಸುತ್ತಿ ಬಂದು ತಮ್ಮ ತಮ್ಮ ರಥಗಳನ್ನೇರಿದರು. ಸುವರ್ಣ ಚಿತ್ರಿತಗಳಾದ ಮೂಕಿಗಳುಳ್ಳ ರಥಗಳಿಂದಲೂ, ಬೆಟ್ಟದಂತಿರುವ ಮದದಾನೆಗಳಿಂದಲೂ, ಗರುಡ ವೇಗವುಳ್ಳ ಕುದುರೆಗಳಿಂದಲೂ, ಧನುರ್ಧಾರಿಗಳಾದ ಪದಾತಿಗಳಿಂದಲೂ ಕೂಡಿದ ಚತುರಂಗದೊಡನೆ ಅವರೆಲ್ಲರೂ ಹೊರಟರು. ವೃಕ್ಷವಂತವೆಂಬ ಪರ್ವತದ ಹಿಂದೆಯೂ ಮುಂದೆಯೂ ನರ್ಮದಾ ನದಿಯು ಪ್ರವಹಿಸುವಂತೆ ಕೃಷ್ಣನ ಮತ್ತು ಪಾಂಡವರ ರಥಗಳ ಹಿಂದೆಯೂ ಮುಂದೆಯೂ ಆ ದೊಡ್ಡ ಸೈನ್ಯವು ಹೊರಟಿತು. ಈ ಪ್ರಯಾಣ ಕಾಲದಲ್ಲಿ ಚಂದ್ರನು ಆ ಸೈನ್ಯಕ್ಕೆಲ್ಲ ಉಲ್ಲಾಸವನ್ನು ಹುಟ್ಟಿಸುವಂತೆ ಉದಿಸಿ ಬಂದನು. ಹಗಲೆಲ್ಲ ಸೂರ್ಯನಿಂದ ಹೀರಲ್ಪಟ್ಟ ಔಷಧಿಗಳ ರಸವನ್ನೆಲ್ಲ ತನ್ನ ಗುಣಗಳಿಂದ ತಿರುಗಿ ಅವುಗಳನ್ನು ಸೇರಿಸಿ ರಸವಂತಗಳನ್ನಾಗಿ ಮಾಡುವ ಚಂದ್ರನು ಮೇಲೇರುತ್ತಾ ಬರುವಾಗ ಕೃಷ್ಣನೊಡನೆ ಆ ಪಾಂಡವರೆಲ್ಲ ಅಮರಾವತಿಗೆ ಸಮಾನವಾದ ತಮ್ಮ ನಗರವನ್ನು ಪ್ರವೇಶಿಸಿ ಸಿಂಹಗಳು ಪರ್ವತ ಗುಹೆಗಳಲ್ಲಿ ಅಡಗುವಂತೆ ತಮ್ಮ ತಮ್ಮ ಮಂದಿರಗಳನ್ನು ಸೇರಿದರು. ಇದು 51ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.